ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹಿಂದೂ ದತ್ತಕ ಕಾಯ್ದೆ ಕುರಿತಾಗಿ ಮತ್ತು ಜುವೆನೈಲ್ ಜಸ್ಟಿಸ್ ಕಾಯ್ದೆ ಅಂದ್ರೆ ಬಾಲ ನ್ಯಾಯ ಕಾಯ್ದೆ ಒಳಗೆ ದತ್ತಕ ಪಡೆಯುವುದನ್ನ ಯಾವ ತರ ಆಗ್ತದೆ ಅನ್ನೋದನ್ನ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಈಗ ನಾನು ಬಾಲ ನ್ಯಾಯ ಕಾಯ್ದೆ ಅಡಿಯಲ್ಲಿ ಹಿಂದೂಗಳಲ್ಲದವರು ಸಹಿತ ದತ್ತಕವನ್ನ ಪಡಿಬೇಕಾದ್ರೆ ಯಾವ ರೀತಿ ವಿಧಾನವನ್ನ ಅನುಸರಿಸಬೇಕಾಗ್ತದೆ ಅನ್ನೋದನ್ನ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದರೊಳಗೆ ಮುಖ್ಯವಾಗಿ ನೀವು ಯಾರಾದರೂ ಒಂದು ಮಗುವನ್ನ ದತ್ತಕ್ಕೆ ಪಡಿಬೇಕಂತಂದ್ರೆ ಯಾವುದೇ ಒಂದು ಬೀದಿಯಲ್ಲಿ ಬಿದ್ದಿರಲಿ ಆ ಮಗುನ ನೀವು ಎತ್ತಿಕೊಳ್ಳೋದಾಗ್ಲಿ ನೇರವಾಗಿ ಮನೆಗೆ ತಂದು ಸಾಕೋದಾಗ್ಲಿ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಕಾನೂನಿನ ಪ್ರಕ್ರಿಯೆ ಇದೆ. ಅನಾಥಾಶ್ರಮಕ್ಕೆ ಹೋಗಿ ಆ ಮಗುವನ್ನು ಪಡಿಬೇಕಾದ್ರೂ ಕಾನೂನಿನ ಪ್ರಕ್ರಿಯೆ ಇದೆ. ಮತ್ತೆ ಯಾವ್ದಾದ್ರು ಮಗುವನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ದಾರೆ ಅಂತೇಳಿ ಅದನ್ನ ಹೋಗಿ ತೆಗೆದುಕೊಂಡು ಬಂದು ಸಾಕಕ್ಕೆ ಬರೋದಿಲ್ಲ. ಅದಕ್ಕಾಗಿ ಏನು ಒಂದು ವಿಧಾನ ಇದೆ. ಆ ವಿಧಾನ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ತಾವು ಈ ಒಂದು ಕಾರಾ ಅಂತೇಳಿ ವೆಬ್ಸೈಟ್ಗೆ ಹೋಗ್ಬೇಕಾಗ್ತದೆ. ನೀವು ಗೂಗಲ್ ನಲ್ಲಿ ಹೋಗಿ ಕಾರಾ ಅಂತ ಈ ತರ ಟೈಪ್ ಮಾಡಿದ್ರೆ ಇಲ್ಲಿ ಫಸ್ಟ್ನೇದಾಗೆ ಬರ್ತದೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂದ್ರೆ ಕೇಂದ್ರ ದತ್ತಕ ಸಂಪನ್ಮೂಲ ಪ್ರಾಧಿಕಾರ ಅಂತೇಳಿ. ಈ ಒಂದು ವೆಬ್ಸೈಟ್ಗೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ ಈ ಒಂದು ಇಲಾಖೆಯ ಅಡಿಯಲ್ಲಿ ಈ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ನೊಳಗೆ ಹೋದ್ರೆ ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗ್ತವೆ. ಇದರೊಳಗೆ ನೋಡಿ, ಫಸ್ಟ್ ಆಫ್ ಆಲ್ ಸ್ಟೀರಿಂಗ್ ಕಮಿಟಿ ಅಂತ ಹೋದ್ರೆ ಅಲ್ಲಿ ಈ ಸ್ಟೀರಿಂಗ್ ಕಮಿಟಿ ಯಾರಾದರೆ ಅಥಾರಿಟಿ ಯಾರು ಅದರೊಳಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಮಾಹಿತಿ ಸಿಗ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈಗ 2024ರ ಆದೇಶದ ಪ್ರಕಾರ ಈ ರೀತಿ ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು ಇರ್ತಾರೆ. ಸೊ ಈ ತರ ಹಲವಾರು ಅಧಿಕಾರಿಗಳು ಇಲ್ಲಿ ಈ ಒಂದು ಕಾರಾ ಸಂಸ್ಥೆಯಲ್ಲಿ ಸಂಬಂಧಿಸಿದಂತ ಚೇರ್ಪರ್ಸನ್ ಮೆಂಬರು ಈ ತರ ಒಂದು ಕಮಿಟಿ ಇರ್ತದೆ. ಇದಾದ ನಂತರ ಇಲ್ಲಿ ರೋಲ್ ಅಂಡ್ ಚಾರ್ಟರ್ ಅಂತ ಬರ್ತದೆ. ಇದರೊಳಗೆ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತ ಬರ್ತದೆ. ಅಷ್ಟೇ ಅಲ್ಲ, ಹಲವಾರು ಏಜೆನ್ಸಿಗಳು ಇರ್ತವೆ. ಅಥರೈಸ್ಡ್ ಫಾರಿನ್ ಅಡಾಪ್ಷನ್ ಏಜೆನ್ಸಿ ಅಂತ ಬರ್ತವೆ. ಸ್ಟೇಟ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಅಂತ ಬರ್ತವೆ. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತಂದ್ರೆ ಜಿಲ್ಲಾ ಬಾಲ ರಕ್ಷಣಾ ಘಟಕ ಅಂತೇಳಿ, ಮತ್ತು ಬರ್ತ್ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ, ರೀಜನಲ್ ಪಾಸ್ಪೋರ್ಟ್ ಆಫೀಸರ್, ಫಾರಿನರ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್, ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಇನ್ ಇಂಟರ್ ಕಂಟ್ರಿ ಅಡಾಪ್ಷನ್ ಅಂತಂದ್ರೆ ಇದು ಕೇವಲ ದೇಶದಲ್ಲಿರುವಂತಹ ವ್ಯಕ್ತಿಗಳು ದತ್ತಕ ಕೊಡುವುದು ತೆಗೆದು ಅಷ್ಟೇ ಅಲ್ಲ, ದೇಶ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಭಾರತದಲ್ಲಿರುವ ಮಗುವನ್ನ ದತ್ತಕ್ಕೆ ತೆಗೆದುಕೊಂಡ್ರೆ ಸಹಿತ ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಪೇರೆಂಟ್ಸ್ ಅಂತಂದ್ರೆ ಈಗ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ಸು ಬರ್ತಾರೆ. OCI ಅಂತಂದ್ರೆ ಓವರ್ಸಿಯಸ್ ಸಿಟಿಜನ್ ಆಫ್ ಇಂಡಿಯಾ ಅಂತಂದ್ರೆ ಭಾರತದ ಮೂಲ ನಿವಾಸಿಗಳು ಬೇರೆ ದೇಶದಲ್ಲಿ ನೆಲೆಸಿರುವಂತವ್ರು, ಮತ್ತೆ ಬೇರೆ ದೇಶದವರು ಭಾರತದಲ್ಲಿ ನೆಲೆಸಿರುವಂತವ್ರು, ಮತ್ತೆ NRI ಅಂತಂದ್ರೆ ಭಾರತದ ವ್ಯಕ್ತಿಗಳೇ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದ ಸಿಟಿಜನ್ಶಿಪ್ ಇರ್ತದೆ, ನಾಗರಿಕತ್ವ. ಮತ್ತೆ ವಿದೇಶದಲ್ಲಿರುವಂತ ಬೇರೆ ವಿದೇಶದ ವ್ಯಕ್ತಿಗಳು, ಮತ್ತೆ ರಿಲೇಟಿವ್ ಅಡಾಪ್ಷನ್ ಅಂತಂದ್ರೆ ಸಂಬಂಧಿಕರು ದತ್ತಕ್ಕೆ ತೆಗೆದುಕೊಳ್ಳೋದು, ಅಥವಾ ಮಲತಾಯಿ ಮಲತಂದೆ ದತ್ತಕ್ಕೆ ತೆಗೆದುಕೊಳ್ಳುವಂಥದ್ದು. ಈ ರೀತಿ ಹಲವಾರು ಇಲ್ಲಿ ವ್ಯವಸ್ಥೆಗಳು ಬರ್ತವೆ. ಈ ಒಂದು ಏಜೆನ್ಸಿಗಳ ಕೆಲಸ ಕಾರ್ಯಗಳೇನೆಂದರೆ, ಈಗ ನೀವು ಮುಖ್ಯವಾಗಿ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತ ತಗೊಂಡ್ರೆ ಇಲ್ಲಿ ನೀವು ಇದನ್ನ ಫಂಕ್ಷನ್ಸ್ ಆಫ್ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ SAA ಅಂತ ಹೇಳ್ತಾರೆ. ಈ ಒಂದು ಏಜೆನ್ಸಿ ಅಂದ್ರೆ ನಿಮಗೆ ಸಂಪೂರ್ಣವಾಗಿ ನಾನು ಇದನ್ನೆಲ್ಲ ವಿವರ ಹೇಳಕ್ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಇದರ ಒಂದು ಮಾಹಿತಿಯನ್ನು ಕೊಡ್ಬೇಕಂದ್ರೆ, ಈ ಏಜೆನ್ಸಿಗಳು ಏನ್ ಮಾಡ್ತಾವ ಅಂತಂದ್ರೆ, ಯಾವುದೇ ಒಂದು ಮಗು ಬೀದಿಯಲ್ಲಿ ಬಿದ್ದಿದೆ ಅಂದ್ರೆ ಅದರ ಕುರಿತಾಗಿ ಗಮನ ವಹಿಸಬೇಕು. ಅನಾಥಾಶ್ರಮದಲ್ಲಿರುವ ಮಗುವನ್ನು ಕುರಿತಾಗಿ ಗಮನಿಸಬೇಕಾಗುತ್ತದೆ. ಯಾವ್ದಾದ್ರು ಮಗುವನ್ನ ತಂದೆ ತಾಯಿಗಳು ಸರೆಂಡರ್ ಮಾಡಿದ್ರೆ ಅದರ ಕುರಿತಾಗಿ ಗಮನ ವಹಿಸಬೇಕಾಗ್ತದೆ. ಮತ್ತೆ ಯಾವ ಮಗುವನ್ನ ದತ್ತಕ್ಕೆ ತೆಗೆದುಕೊಳ್ಳಲು ಬಯಸಿದ್ದಾರೆ ಆ ಒಂದು ಪಾಲಕ ಪೋಷಕರ ಕುರಿತಾಗಿ ಅವರು ಅಧ್ಯಯನ ಮಾಡಬೇಕಾಗ್ತದೆ. ಮತ್ತು ಯಾವ ಮಗುವನ್ನ ದತ್ತಕ್ಕೆ ಕೊಡಬೇಕಾಗಿದೆ ಆ ಮಗುವಿನ ಕುರಿತಾಗಿ ಸಂಪೂರ್ಣವಾಗಿ ಅವರಲ್ಲಿ ಡಾಟಾ ಬೇಸ್ ಮೇಂಟೈನ್ ಮಾಡಬೇಕಾಗ್ತದೆ. ಮತ್ತೆ ಯಾರು ದತ್ತಕ್ಕೆ ತೆಗೆದುಕೊಂತಿದ್ರೆ ಅವರಿಗೆ ಮತ್ತೆ ಈ ಮಗುವಿಗೆ ಹೊಂದಾಣಿಕೆ ಆಗ್ತಾ ಇದೆ ಇಲ್ಲೋ ಅನ್ನೋದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಆ ಕುರಿತಾಗಿ ರಿಪೋರ್ಟ್ಗಳನ್ನು ತಯಾರು ಮಾಡುವಂಥದ್ದು, ಮತ್ತೆ ದತ್ತಕ ಅಕಸ್ಮಾತ್ ಕೊಟ್ಟ ನಂತರ ಆ ಮಗುವಿನ ಪಾಲನೆ ಪೋಷಣೆ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಳ್ಳೋದು. ಈ ರೀತಿ ಹಲವಾರು ಈ ಒಂದು ಹೊಣೆಗಾರಿಕೆಗಳು, ಜವಾಬ್ದಾರಿಗಳು ಅಂದ್ರೆ, ಮತ್ತೆ ಅಷ್ಟೇ ಅಲ್ಲ, ಯಾವುದೇ ಒಂದು ಮಗುವಿನ ಕಳ್ಳ ಸಾಗಾಣಿಕೆ ಆಗೋದಾಗ್ಲಿ, ಯಾವುದೇ ಮಗುವಿನ ಮೇಲೆ ಶೋಷಣೆ ಆಗೋದಾಗ್ಲಿ, ಈ ರೀತಿ ಯಾವುದೇ ರೀತಿಯ ಅಲ್ಲಿ ಮಗುವಿನ ಕುರಿತಾಗಿ ಏನು ಜವಾಬ್ದಾರಿಗಳದಾವೆ, ಒಬ್ಬ ತಂದೆ ತಾಯಿ ಯಾವ ರೀತಿ ತಮ್ಮ ಮಕ್ಕಳ ಕುರಿತಾಗಿ ಜವಾಬ್ದಾರಿ ಮಾಡಬೇಕು, ಅದೇ ತರ ಯಾವ ಮಗುವಿಗೆ ತಂದೆ ತಾಯಿ ಇಲ್ಲ, ಪಾಲಕರಿಲ್ಲ, ಪೋಷಕರಿಲ್ಲ ಅಂತ ಮಗುವಿನ ಕುರಿತಾಗಿ ಈ ಒಂದು ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಏನದಾವೆ ಈ ಕೆಲಸ ಮಾಡ್ತಾವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಬಹಳ ಸಮಗ್ರವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ.
ದೇವಸ್ಥಾನದ ಮುಂದೆಯೋ ಅಥವಾ ಎಲ್ಲೋ ಒಂದು ಮರದ ಕೆಳಗೋ ಅಥವಾ ಕಸದ ತೊಟ್ಟಿಯಲ್ಲಿ ಮಗುವನ್ನ ಚೆಲ್ಲುವಂತ ನೋಡಿರ್ತೀವಿ ನಾವು. ಆದ್ರೆ ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತ ಇವ್ರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಪ್ರತಿಯೊಂದು ಹೆಲ್ತ್ ಕೇರ್ ಸೆಂಟರ್ ಇರ್ತಾವೆ, ಹಾಸ್ಪಿಟಲ್ಸ್ ಇರ್ತಾವೆ, ನರ್ಸಿಂಗ್ ಹೋಮ್ ಇರ್ತಾವೆ, ಅನಾಥಾಶ್ರಮಗಳು ಇರ್ತಾವೆ, ಸ್ವಾಧಾರ ಕೇಂದ್ರಗಳಿರ್ತಾವೆ. ಇಂಥಲ್ಲೆಲ್ಲ ಅವರು ಯಾರು ಬೇಡ ಅಂತಾರೆ ತಮ್ಮ ಮಗುವನ್ನ ತೊಟ್ಟಿಲಲ್ಲಿ ಹಾಕಿ ಹೋಗುವಂತದ್ದು. ಅಂದ್ರೆ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ, ಏನು ಬೇಡವಾದಂತ ಮಗು ಹುಟ್ಟಿರ್ತದೆ. ಅಂತ ಸಂದರ್ಭದಲ್ಲಿ ಆ ಮಗುವನ್ನ ಅವರು ಸಾಯಿಸೋಕ್ಕಿಂತ, ಎಲ್ಲೋ ಒಗೆದು ಹೋಗೋಕ್ಕಿಂತ ಆ ಒಂದು ಇಂಥ ಒಂದು ಸಂಸ್ಥೆ ಕಾನೂನುಬದ್ಧವಾಗಿರುವಂತ ಒಂದು ವ್ಯವಸ್ಥೆ ಇರ್ತದೆ, ಅಲ್ಲಿ ಆ ಮಗುವನ್ನ ಅಲ್ಲಿ ಹೋಗಿ ಅಲ್ಲಿ ಕೊಟ್ಟು ಬಿಟ್ರೆ ಅವರು ಅವರ ವಿವರವನ್ನು ಕೇಳೋ ಅವಶ್ಯ ಬರೋದಿಲ್ಲ. ನೇರವಾಗಿ ಆ ಮಗುವನ್ನ ತೆಗೆದುಕೊಂಡು ಆ ಮಗುವಿನ ಪಾಲನೆ, ಪೋಷಣೆ, ರಕ್ಷಣೆ, ಮತ್ತೆ ಮುಂದೆ ಅದನ್ನ ದತ್ತಕ್ಕೆ ಯೋಗ್ಯ ವ್ಯಕ್ತಿಗಳಿಗೆ ದತ್ತಕ್ಕೆ ಕೊಡುವಂಥದ್ದು ಇನ್ನೆಲ್ಲ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಯಾರೇ ವ್ಯಕ್ತಿಗಳು ಮಗು ಬೇಡ ಆಗಿತ್ತಂತಂದ್ರೆ ಅವರು ಆ ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ಇಂಥ ಒಂದು ಸಂಸ್ಥೆಗೆ ಹೋಗಿ ಆ ಮಗುವನ್ನ ತಾವೇ ಸ್ವತಃ ತಮ್ಮ ಒಂದು ಮಾಹಿತಿಯನ್ನ ಕೊಟ್ಟು ಶರಣಾಗತಿ ಮಾಡುವಂತದನ್ನು ಕಾನೂನಿನೊಳಗೆ ಅವಕಾಶ ಇದೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೂ ತಮಗೆ ಸಮಗ್ರವಾದ ಮಾಹಿತಿ ಸಿಗ್ತದೆ. ಅಥವಾ ಯಾರ ಸಂಸ್ಥೆ ಮೂಲಕ ಇರುವಂತಹ ಹಲವಾರು ಏನು ಅಥಾರಿಟಿಗಳದಾವೆ, ಇವುಗಳ ಮೂಲಕ ಆ ಮಗುವನ್ನ ನಮಗ್ ಬೇಡ, ನಮ್ಗೆ ಸಾಕಾಗ ಆಗ್ತಾ ಇಲ್ಲ ಅಂತ ಕೊಟ್ರೆ ಅವರು ಖಂಡಿತವಾಗಿ ಆ ಮಗುವನ್ನ ತೆಗೆದುಕೊಂಡು ಜವಾಬ್ದಾರಿನ ಹೊರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಮುಂದೆ ಇನ್ನು ಈ ದೇಶದೊಳಗೆ ದತ್ತಕ್ಕೆ ತೆಗೆದುಕೊಳ್ಬೇಕಂದ್ರೆ ಒಂದು ಸಿಂಪಲ್ ಆದಂತ ಪ್ರೊಸೀಜರ್ ಇದೆ. ಏನು, ಅನಾಥ ಮಗು, ಪರಿತ್ಯಕ್ತ ಮಗು ಮತ್ತು ಶರಣಾಗತ ಮಗುವನ್ನ ದತ್ತಕ್ಕೆ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಸ್ಪೆಕ್ಟಿವ್ ಅಡಾಪ್ಟಿವ್ ಪೇರೆಂಟ್ಸ್ ಅಂತಂದ್ರೆ ಯಾರು ಮಗುವನ್ನ ದತ್ತಕ್ಕೆ ಪಡಿಬೇಕಂತೇಳಿ ಬಯಸಿರ್ತಾರೆ, ಈ ಒಂದು ವೆಬ್ಸೈಟ್ಗೆ ಹೋಗಿ ಕೇರಿಂಗ್ಸ್ ಅಂತ ಬರ್ತದೆ, ಅದರೊಳಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ತಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿದ ನಂತರ ಅದರೊಳಗೆ ಇರುವಂತಹ ಶೆಡ್ಯೂಲ್ 6 ಅಂತ ಬರ್ತದೆ, ಇಲ್ಲಿ ತೋರಿಸ್ತೇನೆ ನಾನು. ಅಂದ್ರೆ ಅಡಾಪ್ಷನ್ ರೆಗ್ಯುಲೇಷನ್ 2022 ಕೆಳಗೆ ಬರುವಂತಹ ಒಂದು ಶೆಡ್ಯೂಲ್. ಈ ಶೆಡ್ಯೂಲ್ ನಲ್ಲಿ ಯಾರೇ ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅನ್ನೋದನ್ನ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನ್ ಫಾರ್ಮ್ ಅನ್ನ ತುಂಬಬೇಕು ಅನ್ನೋದು ಕೊಟ್ಟಿದ್ದಾರೆ. ಸೊ ಈ ರೀತಿ ಫಾರ್ಮ್ ಅನ್ನ ತುಂಬಬೇಕಾಗ್ತದೆ, ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ಬೇಕಾಗ್ತದೆ ಮತ್ತು ಅದು ನಿಜವಾದ ಮಾಹಿತಿಯನ್ನ ಕೊಡ್ಬೇಕಾಗ್ತದೆ. ಸುಳ್ಳು ಮಾಹಿತಿ ಕೊಟ್ರೆ ಅದು ಅಪರಾಧ ಆಗ್ತದೆ. ಸೊ ಈ ರೀತಿ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಈ ಶೆಡ್ಯೂಲ್ 6 ಪ್ರಕಾರ ಮಾಹಿತಿಯನ್ನ ಮತ್ತು ಡಾಕ್ಯುಮೆಂಟ್ ಅನ್ನ ಅವರು ಸಬ್ಮಿಟ್ ಮಾಡಬೇಕಾಗ್ತದೆ ಆನ್ಲೈನ್ ಪೋರ್ಟಲ್ ನಲ್ಲಿ. ಆಮೇಲೆ ಈ ರೀತಿ ತುಂಬಿದ ನಂತರ ಅವರು ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತ ಬರ್ತಾರೆ, ಅಥವಾ DCPO ಅಂದ್ರೆ ಜಿಲ್ಲಾ ಬಾಲ ರಕ್ಷಣಾ ಘಟಕ ಅಂತ ಬರ್ತದೆ. ಅವರು ಅಲ್ಲಿ 60 ದಿವಸದೊಳಗೆ ಆ ಒಬ್ಬ ವ್ಯಕ್ತಿ ಯಾರು ದತ್ತಕ್ಕೆ ತೆಗೆದುಕೊಂಡಿರ್ತಾರೆ ಅವರ ಮನೆಗೆ ಅವರು ಭೇಟಿ ಕೊಟ್ಟು ಕೂಲಂಕಷ ಅಧ್ಯಯನ ಮಾಡ್ತಾರೆ. ಅವರ ಆರ್ಥಿಕ ಸ್ಥಿತಿ, ಅವರ ದೈಹಿಕ ಸ್ಥಿತಿ, ಅವರ ವಯಸ್ಸು, ಅವರ ಮನೆತನದಲ್ಲಿರುವ ಸದಸ್ಯರು ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಅಭ್ಯಾಸ ಮಾಡಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿ ಅವರು ಆ ರಿಪೋರ್ಟ್ ಅನ್ನ ಈ ವೆಬ್ಸೈಟ್ ನೊಳಗೆ ಅಪ್ಲೋಡ್ ಮಾಡ್ತಾರೆ. ಅಂದ್ರೆ ಆ ಒಬ್ಬ ದತ್ತಕ್ಕೆ ಪಡೆಯಲು ಬಯಸಿದ ವ್ಯಕ್ತಿಯ ಸಂಪೂರ್ಣ ವಿವರ ಅವರು ಶೆಡ್ಯೂಲ್ 7 ಪ್ರಕಾರ ಹಾಕ್ತಾರೆ. ಮುಂದೆ ಆ ರೀತಿ ಆದ ನಂತರ ಅವರು ತಮ್ಮಲ್ಲಿ ಇರುವಂತಹ ಮಕ್ಕಳನ್ನ, ಅಂದ್ರೆ ತಮ್ಮ ಯಾವ್ಯಾವ ಸಂಸ್ಥೆಯಲ್ಲಿ ಎಲ್ಲೆಲ್ಲಿ ಮಕ್ಕಳು ದತ್ತಕ್ಕೆ ಕೊಡಲಿಕ್ಕೆ ಅವೈಲೇಬಲ್ ಅದಾವೆ ಆ ಮಗುವಿನಲ್ಲಿ 1 ಅಥವಾ 2 ಅಂದ್ರೆ 3 ಮಕ್ಕಳನ್ನ ಅವರಿಗೆ ತೋರಿಸ್ತಾರೆ. ಒಮ್ಮೆ ಕೊಡೋದಿಲ್ಲ, ಮೊದಲೊಂದು ಮಗುನ ತೋರಿಸ್ತಾರೆ. ಅಂದ್ರೆ ಅವ್ರಿಗೆ ಒಂದು ಆಫರ್ ಅನ್ನ ಕೊಟ್ಟಂಗೆ ಈ ಮಗುವಿನ ದತ್ತಕ್ಕೆ ತೆಗೆದುಕೊಳ್ತಾರ ಅನ್ನೋರಿಗೆ ಅವ್ರಿಗೆ ಆ ಮಗುವಿನ ಒಂದು ವಿವರವನ್ನ ಸಂಪೂರ್ಣವಾಗಿ ಭಾವಚಿತ್ರದೊಂದಿಗೆ ಅವ್ರಿಗೆ ಕಳಿಸ್ತಾರೆ. ಅದನ್ನ ಕಳಿಸಿದ ನಂತರ ಅವರು 48 ಗಂಟೆಯೊಳಗೆ ಅಂದ್ರೆ 2 ದಿವಸದೊಳಗೆ ಅವರು ಅದನ್ನ ಪಡಿಬೇಕು ಅಥವಾ ಬಿಡಬೇಕು. ಅಂದ್ರೆ ನಮ್ಗಿದು ಮಗು ಇಷ್ಟ ಇದೆ ಅಂತೇಳಿ ಅವರು ಒಪ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂತಂದ್ರೆ ಮತ್ತೆ 1 ತಿಂಗಳು ಬಿಟ್ಟು ಮತ್ತೊಂದು ಮಗುವನ್ನ ಅವರು ತೋರಿಸ್ತಾರೆ. 1 ತಿಂಗಳು ಅಥವಾ ಒಂದಷ್ಟು ದಿವಸಗಳ ನಂತರ ಅವರು ಇನ್ನೊಂದು ಮಗುವಿನ ಭಾವಚಿತ್ರ ಬಿಡ್ತಾರೆ, ಅದರ ವಿವರನ ಕೊಡ್ತಾರೆ. ಆವಾಗ ಆ ಮಗುವನ್ನು ಅವರು ಬಯಸಬಹುದು ಅಥವಾ ಬಿಡಬಹುದು. ಹೀಗೆ ಒಟ್ಟು 3 ಸಲ ಅವರು 3 ಮಗುವನ್ನ ತೋರಿಸ್ತಾರೆ. 3 ಮಗುವನ್ನ ಅವರು ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವರು ಮುಂದೆ 3 ವರ್ಷದವರೆಗೆ ಕಾಯ್ಬೇಕಾಗ್ತದೆ, ಮತ್ತೆ ಹೊಸದಾಗಿ ನೋಂದಣಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಎಲ್ಲರೂ ಸುಂದರವಾದ ಮಗುವನ್ನು ಬಯಸ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆ ಬಯಸಿದಂತ ಮಗುವನ್ನೇ ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ಅನಾಥಾಶ್ರಮದಲ್ಲಿ ಬೀದಿಯಲ್ಲಿರುವಂತ ಮಗು ಅಥವಾ ಶರಣಾಗತವಾಗಿರುವಂತ ಮಗು ಅದು ಯಾವುದೇ ಒಂದು ಆಕಾರದಲ್ಲಿರ್ಬೋದು, ಯಾವುದೇ ಒಂದು ನ್ಯೂನ್ಯತೆ ಇರ್ಬೋದು, ದೈಹಿಕ ನ್ಯೂನ್ಯತೆ ಇರ್ಬೋದು, ಮಾನಸಿಕ ನ್ಯೂನ್ಯತೆ ಇರ್ಬೋದು, ಈ ರೀತಿ ಸಮಸ್ಯೆ ಇದ್ರೂ ಸಹಿತ ಅದನ್ನ ಸಾಕಬೇಕಾಗಿರೋದಿಲ್ಲ. ಅದಕ್ಕಾಗಿ ಯಾರು ಹೆಚ್ಚಿಗೆ ಸೀನಿಯರ್ ಇರ್ತಾರೆ ಅವ್ರಿಗೆ, ಅಂದ್ರೆ ಬಹಳ ಹಳಿದು ಯಾರು ಅರ್ಜಿ ಇರ್ತೈತೆ ಅವ್ರಿಗೆ ಮೊದಲು ಪ್ರಾಶಸ್ತ್ಯ ಕೊಡ್ಬೇಕಾಗ್ತದೆ. ಸೊ ಅವರಿಗೆ ಈ ತರ ಮಗುವನ್ನ ತೋರಿಸ್ತಾರೆ. ತೋರಿಸಿದ ನಂತರ ಅವರು 2 ದಿವಸದೊಳಗೆ ತಮ್ಮ ತೀರ್ಮಾನ ತೆಗೆದುಕೊಳ್ಳು. ಬಹಳ ದಿವಸ ಅವಕಾಶ ಇಲ್ಲ, ಯಾಕಂತಂದ್ರೆ ಬೇಕಾಗಿತ್ತಂದ್ರೆ ಅವರು ತ್ವರಿತವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಸೊ ಈ ರೀತಿ ಇಲ್ಲಿ ಒಂದು ವಿಧಾನ ಇದೆ.
ಇನ್ನು ಆ ರೀತಿ ಅವರು ಅಕಸ್ಮಾತ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅಷ್ಟಕ್ಕೆ ಅಲ್ಲಿ ಮುಗಿಯೋದಿಲ್ಲ, ಅವರು ನೇರವಾಗಿ ಆ ಮಗುನ ಕೊಡೋದಿಲ್ಲ. ಆ ಒಪ್ಪಿದ ನಂತರ ಅವರು ಈ ಏನು ದತ್ತಕ್ ಪಡೆಯುವಂತ ತಂದೆ ತಾಯಿಗಳು ಮತ್ತೆ ಆ ದತ್ತಕ್ ಕೊಡಬೇಕಾಗಿರುವಂತ ಮಗುವಿನ ಸಂಪೂರ್ಣ ವಿವರಗಳನ್ನ ಅವರು ತಾಳೆ ಹಾಕಿ ಒಂದು ಅಡಾಪ್ಷನ್ ಕಮಿಟಿ ಏನಿರ್ತದೆ ಅವರು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಈ ಮಗುವನ್ನ ಇವರಿಗೆ ಕೊಟ್ಟರೆ ಸರಿ ಆಗ್ತದಾ ಇಲ್ಲ ಅನ್ನೋದು ತೀರ್ಮಾನ ತಗೋಬೇಕಾಗ್ತದೆ. ಅವರು ಆ ತರ ಆಯ್ತು ಸರಿ ಇದೆ ಇದು ಕೊಟ್ಟರೆ ಅಡ್ಡಿ ಇಲ್ಲ ಅಂತ ಹೇಳಿ ತೀರ್ಮಾನ ಬಂದ್ರೆ ಅವರು ಪೋರ್ಟಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ನೇರವಾಗಿ ಆ ಮಗುನ ದತ್ತಕ್ ಕೊಡೋದಿಲ್ಲ, ಅವರ ವಶಕ್ಕೆ ಆ ಮಗುವನ್ನ ಕೊಡ್ತಾರೆ. ಕೊಟ್ಟು ಅವರಿಗೆ ಪಾಲನೆ ಪೋಷಣೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ. ಪಾಲನೆ ಪೋಷಣೆ ಮಾಡಿ ಒಂದಷ್ಟು ದಿವಸ ಆದ್ಮೇಲೆ ನಮಗೆ ಮಗು ಒಪ್ಪಿಗಿದೆ ನಾವು ಒಂದು ಸಾಕ್ತೀವಿ ಅಂತ ಹೇಳಿ ಅವರು ದತ್ತಕ ಪಡೀಲಿಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತೆ ಸ್ಕ್ರೂಟಿನಿ ಮಾಡಬೇಕಾಗ್ತದೆ. ಯಾರು ಈ ಜಿಲ್ಲಾ ಬಾಲ ರಕ್ಷಣಾ ಘಟಕದವರು, ಏಜೆನ್ಸಿಯವರು ಮತ್ತೆ ಈ ಘಟಕದವರು ಈ ಜಿಲ್ಲಾಧಿಕಾರಿಗಳಿಗೆ ಒಂದು ಏನು ವರದಿಯನ್ನು ಸಲ್ಲಿಸ್ತಾರೆ. ಸೊ ಈ ರೀತಿ ಇವರು ದತ್ತಕ ತೆಗೆದುಕೊಳ್ಳ ಅವರು ತಯಾರಿದ್ದಾರೆ. ದತ್ತಕ ಮಗು ಅದು ಅವರಿಗೆ ಹೊಂದಾಣಿಕೆ ಆಗ್ತದೆ. ಸೊ ಈ ಎಲ್ಲ ಸ್ಥಿತಿಗತಿಗಳು ಹೊಂದಾಣಿಕೆ ಆಗ್ತದೆ. ಈ ಮಗುವನ್ನ ಕೊಟ್ಟರೆ ಏನು ಸಮಸ್ಯೆ ಇಲ್ಲ ಅಂತೇಳಿ ಅವರು ಒಂದು ವರದಿಯನ್ನು ತಯಾರು ಮಾಡಿ DM ಅಂತಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸ್ತಾರೆ. ಆ ಜಿಲ್ಲಾಧಿಕಾರಿಗಳು ಅದನ್ನ 60 ದಿವಸ ಅವಧಿ ಒಳಗೆ ಆ ಒಂದು ವರದಿಯ ಪ್ರಕಾರ ಅವರಿಗೆ ಒಂದು ಆದೇಶವನ್ನ ಮಾಡಿ ದತ್ತಕದ ಆದೇಶವನ್ನ ಜಿಲ್ಲಾಧಿಕಾರಿಗಳು ಹೊರಡಿಸಬೇಕಾಗ್ತದೆ. ದತ್ತಕ ಪಡೆಯುವಂತ ತಂದೆ ತಾಯಿಗಳು ಸಹಿತ ಆ ಒಂದು ಆದೇಶವನ್ನ ಪಡೆದುಕೊಂಡು ಆ ಮಗುವನ್ನ ತೆಗೆದುಕೊಂಡು ತಾವು ಸ್ವಂತ ತಮ್ಮ ಮಗುವಿನ ರೀತಿಯಲ್ಲಿ ಅದನ್ನ ಸಾಕೊಂಡು ಹೋಗಬಹುದು. ಇನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದರ ಕುರಿತಾಗಿ ನಾನು ಹೇಳ್ಬೇಕಂದ್ರೆ, ಈಗಾಗಲೇ ಹೇಳಿದಂತೆ ಕೇರಿಂಗ್ಸ್ ಅಂತೇಳಿ, ಕೇರಿಂಗ್ಸ್ ಅಂತ ಗೂಗಲ್ ನಾಗ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಕೇರಿಂಗ್ಸ್ ಅಂತ ಬರ್ತದೆ. ಒಂದನೇದಾಗಿ ಇದನ್ನ ಕ್ಲಿಕ್ ಮಾಡಿದ್ರೆ ಭಾರತದೊಳಗಿರುವಂತಹ ಪೇರೆಂಟ್ಸ್, ಭಾರತದೊಳಗಿರುವಂತ ಮಗುವನ್ನ ದತ್ತಕ ಪಡಿಬೇಕಾಗಿದ್ರೆ ಅವರು ಈ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ಸ್ ಅಂತ ಇಲ್ಲಿ ಬಂದಿದೆ. ಇದರೊಳಗೆ ಹೋಗಿ ನ್ಯೂ ರಿಜಿಸ್ಟರಿಂಗ್ ಪೇರೆಂಟ್ಸ್ ಬಂದ್ಮೇಲೆ ಇಲ್ಲಿ ಅವರಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಬರ್ತದೆ, ಗೈಡ್ಲೈನ್ಸ್ ಫಾರ್ ಅಡಾಪ್ಷನ್ ಅಂತ ಬರ್ತದೆ, ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಹೇಳಿ ಬರ್ತದೆ, ಸರ್ಚ್ ಅಡಾಪ್ಷನ್ ಏಜೆನ್ಸಿ ಅಂತ ಬರ್ತದೆ, ರಿಜಿಸ್ಟರ್ ಆನ್ಲೈನ್ ಅಂತ ಬರ್ತದೆ. ಸೊ ಈ ಒಂದು ರಿಜಿಸ್ಟರ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗ್ತದೆ. ಇನ್ನು ಯಾರು ದತ್ತಕ ತೆಗೆದುಕೊಳ್ಳುತ್ತಾರೆ ಅವರಿಗೆ ಏನು ಅರ್ಹತೆ ಇರಬೇಕು ಅನ್ನೋದನ್ನ ಇದರೊಳಗೆ ಕೊಟ್ಟಿದ್ದಾರೆ. ಈ ಯಾರು ದತ್ತಕ ತೆಗಿಬೇಕು ಅಂತಾರೆ ಅವರು ಮುಖ್ಯವಾಗಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಸಾಮರ್ಥ್ಯ ಹೊಂದಿರಬೇಕು. ಮತ್ತೆ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಅವರು ತೊಡಗಿಕೊಂಡಿರಬಾರ್ದು. ಯಾವುದೇ ಮಗುವಿನ ಕುರಿತಾಗಿ ದೌರ್ಜನ್ಯ ಮಾಡಿದಂತ ಒಂದು ಪ್ರಕರಣದಲ್ಲಿ ಅವರು ಸಿಕ್ಕಿ ಹಾಕೊಂಡಿರಬಾರ್ದು. ಅಂತ ವ್ಯಕ್ತಿಗಳು ಅಂದ್ರೆ ಸಭ್ಯ ಸ್ವಭಾವ ಹೊಂದಿದಂತ ವ್ಯಕ್ತಿಗಳು ಮಾತ್ರ ಇಲ್ಲಿ ದತ್ತಕ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಇನ್ನು ಈ ದತ್ತಕ ತೆಗೆದುಕೊಳ್ಳಬೇಕಾದಂತ ವ್ಯಕ್ತಿಗಳು ಗಂಡ ಅಥವಾ ಹೆಂಡತಿ ಆಗಿದ್ರೆ ಅಂತ ಸಂದರ್ಭದಲ್ಲಿ ಇಬ್ಬರೂ ಸಮ್ಮತಿಸಿ ಕೊಡಬೇಕಾಗ್ತದೆ. ಯಾಕಂದ್ರೆ ಒಂದು ಮಗು ಒಂದು ಮನೆತನಕ್ಕೆ ಹೋಗ್ಬೇಕಂದ್ರೆ ದತ್ತಕ್ಕೆ ತಂದೆ ಮಾತ್ರ ಒಪ್ಪಗೊಂಡು ಮಗುನ ಮನೆಗೆ ತಗೊಂಡ್ಬಂದ್ರೆ ತಾಯಿ ಒಪ್ಪಲಿಲ್ಲ ಅಂದ್ರೆ ಅದಕ್ಕೆ ಮಾಡಿ ಹಾಕೋರು ಯಾರು. ಸೊ ಈ ರೀತಿ ಸಮಸ್ಯೆ ಇರುವಾಗ ಸತಿಪತಿಗಳಿದ್ದಾಗ ಅವರು ಇಬ್ರು ಒಪ್ಪಿಕೊಳ್ಬೇಕಾಗ್ತದೆ ದತ್ತಕ್ಕೆ ತೆಗೆದುಕೊಳ್ಳಕ್ಕೆ. ಆದರೆ ಅಕಸ್ಮಾತ್ ಒಬ್ಬ ಅವಿವಾಹಿತ ಇರ್ತಾನೆ, ಬ್ರಹ್ಮಚಾರಿ ಇರ್ತಾನೆ, ಅಥವಾ ಹೆಂಡತಿ ತೀರಿಕೊಂಡಿದ್ದು ವಿದೂರನಾಗಿರ್ತಾನೆ, ಇಂಥ ವ್ಯಕ್ತಿ ಅಂದ್ರೆ ಸಿಂಗಲ್ ಪೇರೆಂಟ್ ಅಂತ ಏನೈತಿ ಆ ತರ ಒಬ್ಬ ವ್ಯಕ್ತಿ ಇದ್ದರೆ ಅವನಿಗೆ ಗಂಡ ಮಗುವನ್ನ ದತ್ತಕ ತೆಗೊಳಕ್ಕೆ ಏನು ಸಮಸ್ಯೆ ಇಲ್ಲ, ಆದ್ರೆ ಹೆಣ್ಣು ಮಗುವನ್ನ ದತ್ತಕ ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ಮತ್ತು ಮಹಿಳೆ ಅವಿವಾಹಿತ ಇರ್ಬೋದು, ಬ್ರಹ್ಮಚಾರಿ ಇರ್ಬೋದು, ಅಥವಾ ಗಂಡ ತೀರಿರುವುದಂತ ವಿಧವೆ ಇರ್ಬೋದು, ಅಂತ ವ್ಯಕ್ತಿ ಗಂಡು ಮಗುವನ್ನಾಗ್ಲಿ ಹೆಣ್ಣು ಮಗುವನ್ನಾಗ್ಲಿ ದತ್ತಕ ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇನ್ನು ಈ ಗಂಡ ಹೆಂಡತಿ ಇಬ್ಬರು ಕುಡ್ಕೊಂಡು ನಾವು ಒಂದು ಮಗುನ ದತ್ತಕ ತೆಗೆದುಕೊಳ್ಳಂತ ಒಪ್ಕೊಂಡಿದ್ರೆ ಅವರು ಕನಿಷ್ಠ 2 ವರ್ಷ ವೈವಾಹಿಕ ಜೀವನ ನಡೆಸಿರ್ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಅವಕಾಶ ಉಂಟು. ಇನ್ನು ಒಂದು ಮಗುವಿನ ವಯಸ್ಸಿನ ಅನುಗುಣವಾಗಿ ತಂದೆ ತಾಯಿಗಳ ವಯಸ್ಸು ಎಷ್ಟಿರ್ಬೇಕು ಅನ್ನೋದನ್ನ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ 2 ವರ್ಷದ ಒಳಗಿನ ಮಗು ಇತ್ತಂದ್ರೆ ಈ ಗಂಡ ಹೆಂಡತಿ ಇಬ್ಬರದು ವಯಸ್ಸು ಒಟ್ಟು ಕೂಡಿಸಿದ್ರೆ 85 ಅಂತಂದ್ರೆ ಈಗ ಗಂಡ 45 ವರ್ಷ, ಹೆಂಡತಿ 40 ವರ್ಷ. ಸೊ ಈ ರೀತಿ ವಯಸ್ಸಿದ್ದವರು 2 ವರ್ಷದ ಒಳಗಿನ ಮಗುವನ್ನ ದತ್ತಕ ತೆಗೆದುಕೊಳ್ಬಹುದು. ಸಿಂಗಲ್ ಪೇರೆಂಟ್ ಅಂದ್ರೆ ಮಹಿಳೆಗಂತೆ ಅವಕಾಶ ಇಲ್ಲ ಅಂದ್ಮೇಲೆ ಒಬ್ಬ ಪುರುಷ ಅವನು ದತ್ತಕ ತೆಗೆದುಕೊಳ್ಳಕ್ಕೆ ಅವನಿಗೆ ಒಟ್ಟು ಗರಿಷ್ಠ ವಯಸ್ಸು 40 ವರ್ಷ ಇರಬೇಕು, ಅದನ್ನು ದಾಟಿರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅಂತ ವ್ಯಕ್ತಿ 2 ವರ್ಷದ ಒಳಗಿನ ಮಗುವನ್ನ ದತ್ತಕ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಇನ್ನು 2 ವರ್ಷದಿಂದ 4 ವರ್ಷದ ವಯಸ್ಸಿನ ಮಗು ಇದ್ರೆ ಇಬ್ಬರ ಗಂಡ ಹೆಂಡತಿ ವಯಸ್ಸು ಒಟ್ಟು 90 ವರ್ಷ ದಾಟಿರಬಾರ್ದು. ಮತ್ತೆ ಕೇವಲ ಒಬ್ಬ ಪುರುಷ ಇದ್ದಂದ್ರೆ ಅವನು 45 ವರ್ಷ ದಾಟಿರಬಾರ್ದು. ಮತ್ತೆ 4 ವರ್ಷದಿಂದ 8 ವರ್ಷದ ಮಗು ಇತ್ತಂತಂದ್ರೆ ಗಂಡ ಹೆಂಡತಿ ಇಬ್ರು ವಯಸ್ಸು ಒಟ್ಟು ಕೂಡಿಸಿದ್ರೆ 100 ವರ್ಷ ದಾಟಬಾರ್ದು. ಪುರುಷ ಒಬ್ಬನೇ ಇದ್ದಂದ್ರೆ ಅವನು ದತ್ತಕ ತೆಗೆದುಕೊಳ್ತಾ ಇದ್ದಾನೆ ಅಂದ್ರೆ 50 ವರ್ಷ ದಾಟಿರಬಾರ್ದು. ಮತ್ತು 8 ವರ್ಷದಿಂದ 18 ವರ್ಷದ ವಯಸ್ಸಿನ ನಡುವಿನ ಮಗು ಇತ್ತಂತಂದ್ರೆ ಗಂಡ ಹೆಂಡತಿಯರ ಇಬ್ಬರು ವಯಸ್ಸು 110 ದಾಟಬಾರ್ದು. ಮತ್ತೆ ಆ ಪುರುಷನೊಬ್ಬನೇ ದತ್ತಕ ತೆಗೆದುಕೊಳ್ತಾ ಇದ್ದಾನೆ ಅಂತಂದ್ರೆ 50 ವರ್ಷ ದಾಟಿರಬಾರ್ದು. ಸೊ ಈ ರೀತಿ ಒಂದು ಇಲ್ಲಿ ನಿಯಮ ಇದೆ ಅನ್ನೋದನ್ನ ಗಮನಿಸಬೇಕು. ಇನ್ನು ಇದರೊಳಗೆ
ಮುಖ್ಯವಾಗಿ ಗಮನಿಸಬೇಕಾದ್ರು ಮಗುವಿನ ಮತ್ತು ಈ ಯಾರು ದತ್ತಕ್ ತೆಗೆದುಕೊಳ್ಳಂತಾರೆ ಇವರ ವಯಸ್ಸಿನ ಅಂತರ ಎಷ್ಟಿರ್ಬೇಕಂದ್ರೆ 25 ವರ್ಷ ಅಂತರ ಇರ್ಬೇಕಂತ ಹೇಳ್ತಾರೆ. ಇನ್ನು ನಮ್ಮ ಹೆಸರನ್ನ ನೋಂದಣಿ ಮಾಡಿ ದತ್ತಕ್ ಪಡೆಯೋಕೆ ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ ನಂತರ ನಾವು ಏನು ದಾಖಲಾತಿಗಳನ್ನು ಕೊಡ್ಬೇಕಂದ್ರೆ ಸದ್ಯದಲ್ಲಿರುವಂತಹ ಅವರ ಕುಟುಂಬದ ಸದಸ್ಯರ ಒಂದು ಫೋಟೋಗ್ರಾಫ್ ಕೊಡ್ಬೇಕಾಗ್ತದೆ ಮತ್ತು ಯಾರು ದತ್ತಕ್ ತೆಗೆದುಕೊಳ್ಳಂತಾರೆ ಅವರ ಒಂದು ಫೋಟೋವನ್ನು ಕೊಡ್ಬೇಕಾಗ್ತದೆ. ಅವರ ಆಧಾರ್ ಕಾರ್ಡು, ಪಾಸ್ಪೋರ್ಟ್, ವೋಟರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಬರ್ತ್ ಸರ್ಟಿಫಿಕೇಟ್, ಸಾಗರೋತ್ತರ ಭಾರತದ ನಾಗರಿಕ ಅಂದ್ರೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ OCI ಕಾರ್ಡ್ ಅಂತೇಳಿ ಅದನ್ನ ತೋರಿಸ್ಬೇಕಾಗ್ತದೆ, ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಮತ್ತು ಪ್ಯಾನ್ ಕಾರ್ಡು, ವಿಳಾಸದ ಒಂದು ಆಧಾರ ಅಂತೇಳಿ ಅಂದ್ರೆ ಆಧಾರ್ ಕಾರ್ಡು, ವೋಟರ್ ID, ಪಾಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಬಿಲ್ಲು, ಟೆಲಿಫೋನ್ ಬಿಲ್ಲು, ಈ ತರ ಏನಾದ್ರು ಒಂದು ಅವರು ಈ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ ಅನ್ನೋದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕಾಗ್ತದೆ. ಮತ್ತೆ ಅವರ ಏನು ವಾರ್ಷಿಕ ಆದಾಯ ಏನು ಅನ್ನೋದನ್ನ ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ಅವರ ಸ್ಯಾಲರಿ ಸ್ಲಿಪ್, ಇನ್ಕಮ್ ಸರ್ಟಿಫಿಕೇಟ್ ಗವರ್ಮೆಂಟ್ ನಿಂದ ಬಂದಂತದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದ್ರೆ ಅದನ್ನು ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ಒಬ್ಬ ವೈದ್ಯರಿಂದ ದೈಹಿಕ ಸಾಮರ್ಥ್ಯದ ಕುರಿತಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತೇಳಿ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವ್ರಿಗೆ ಯಾವುದೇ ಒಂದು ಗಂಭೀರವಾದಂತ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಗಂಡ ಹೆಂಡತಿ ಅನ್ನೋದು ತೋರ್ಸಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಅಕಸ್ಮಾತ್ ಅವರು ಗಂಡ ಡಿವೋರ್ಸ್ ಆಗಿದ್ರೆ ಕೋರ್ಟ್ ನಿಂದ ಆದಂತ ಡಿವೋರ್ಸ್ ಆರ್ಡರ್ ಅನ್ನ ತೋರಿಸ್ಬೇಕಾಗ್ತದೆ. ಹಿಂದೂಗಳಲ್ಲದವರು ಅಥವಾ ಏನು ಬೇರೆ ಒಂದು ಜಾತಿ ಧರ್ಮಕ್ಕೆ ಸೇರಿದ್ದು ಅವರಿಗೆ ನ್ಯಾಯಾಲಯದ ಡಿವೋರ್ಸ್ ಅವಶ್ಯ ಇರುವುದಿಲ್ಲ ಅಂತ ವ್ಯಕ್ತಿಗಳು ಒಂದು ಅಫಿಡೇಟ್ ಅನ್ನಾದರೂ ನಾವು ಡಿವೋರ್ಸ್ ಆಗಿದ್ದೇವೆ ಅಂತ ಹೇಳಿ ಕೊಡ್ಬೇಕಾಗ್ತದೆ. ಈ ರೀತಿ ದಾಖಲಾತಿಗಳನ್ನ ಅಲ್ಲಿ ಸಲ್ಲಿಸಬೇಕಾಗ್ತದೆ. ಈಗ ನಿಮಗೆ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನಾನು ಹೇಳ್ಬೇಕಂತಂದ್ರೆ ಕಾರಾ ಅಂತ ಹೇಳಿದೆ, CARA ಈ ವೆಬ್ಸೈಟ್ ಹೋದ್ರೆ ಈಗಾಗಲೇ ಹೇಳಿದಂತೆ ರಿಜಿಸ್ಟ್ರೇಷನ್ ಅಂತ ಹೋದಾಗ ಫಸ್ಟ್ ಆಫ್ ಆಲ್ ಈ ತರ ಬರ್ತದೆ. ನೀವು ಯಾವ ರಾಜ್ಯ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಗೆ ಕರ್ನಾಟಕ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಬರ್ತದೆ. ಕರ್ನಾಟಕದಲ್ಲಿ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಯಾವ್ದು ಅನ್ನೋದೊಂದು ಕಂಪ್ಲೀಟ್ ಲಿಸ್ಟ್ ಬರ್ತದೆ. ಸೊ ಆ ಲಿಸ್ಟ್ ಒಳಗೆ ನೋಡ್ಕೊಳ್ಬೇಕು. ಈ ಅಥಾರಿಟಿಗಳ ಮುಂದೆ ನೀವು ಮಾತ್ರ ಹೋಗ್ಬೇಕು. ಈಗ ಉದಾಹರಣೆ ಬೆಳಗಾವಿ ಗೌರ್ಮೆಂಟ್ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತದಾವೆ, ಅದು ರಾಮತೀರ್ಥ ನಗರ್ ಬೆಳಗಾವಿ ಅಂತದೆ. ಇಲ್ಲಿ ಹೋಗಿ ಇವರು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಈ ಏಜೆನ್ಸಿಗಳ ಮೂಲಕ ಮಾತ್ರ ನೀವು ದತ್ತಕ ಪಡೆಯೋದಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ಇವ್ರನ್ನ ಬಿಟ್ಟು ನೀವು ಬೇರೆ ಒಂದು ಯಾವುದೋ ಒಂದು ಬೋರ್ಡ್ ಹಾಕೊಂಡು ನಾವು ಏಜೆನ್ಸಿ ಇದ್ದೇವೆ ಅಂತೇಳಿ ಅಲ್ಲಿ ಹೋಗಿ ನೋಂದಣಿ ಮಾಡಿದ್ರೆ ಅದು ಕಾನೂನುಬದ್ಧ ಅಲ್ಲ ಅನ್ನೋದನ್ನ ಸರ್ಕಾರದಿಂದ ಪರಿಗಣಿಸಲ್ಪಟ್ಟ ಅಥವಾ ರಿಕಗ್ನೈಸ್ಡ್ ಏಜೆನ್ಸಿ ಇದಾವೆ. ಈ ಏಜೆನ್ಸಿಗಳ ಮೂಲಕ ಮಾತ್ರ ನೀವು ದತ್ತಕಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ಈಗಾಗಲೇ ಹೇಳಿದಂತೆ ಇಲ್ಲಿ ಪೇರೆಂಟ್ಸ್ ಹೋಗಿ ಅದರೊಳಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಬಂದಾಗ ರಿಜಿಸ್ಟರ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ತರ ಬರ್ತದೆ ಅಂದ್ರೆ ಈ ತರ ಫಸ್ಟ್ ಒಂದು ಪೇಜ್ ಬರ್ತದೆ. ಇಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕಂತ ಮತ್ತೆ ಹೇಳ್ತದೆ. ಅದನ್ನ ನೀವು ಇಲ್ಲಿ ಇದನ್ನೆಲ್ಲ ಓದಿದ್ದೀನಿ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗ್ತದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಕೇರಿಂಗ್ಸ್ ನೊಳಗೆ ಅದು ಬರ್ತದೆ. ಇಲ್ಲಿ ಅವರ ಪ್ರತಿಯೊಂದು ವಿವರವನ್ನ ಇಲ್ಲಿ ತುಂಬುವಂತದ್ದು ಅವಕಾಶ ಇದೆ. ಆನ್ಲೈನ್ ಆಗಿ ಎಲ್ಲ ತುಂಬಬಹುದು. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ಇದನ್ನೆಲ್ಲ ತುಂಬಿದ್ರೆ ಅಪ್ಲಿಕೇಶನ್ ಪ್ರಿವ್ಯೂ ಮಾಡ್ಬೇಕಾಗ್ತದೆ. ಆಮೇಲೆ ಅದನ್ನ ಕನ್ಫರ್ಮ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮುಗೀತು, ನಿಮ್ದು ರಿಜಿಸ್ಟ್ರೇಷನ್ ಆಗ್ತದೆ. ಆಮೇಲೆ ಏನು ಡಾಕ್ಯುಮೆಂಟ್ ಇರ್ತಾವ ಅವನ್ನ ಒಂದು ತಿಂಗಳೊಳಗೆ ಅಪ್ಲೋಡ್ ಮಾಡ್ಬೇಕಾಗ್ತದೆ. ತದನಂತರ ಈಗಾಗಲೇ ಹೇಳಿದಂತ ವಿಧಾನದ ಮೂಲಕ ದತ್ತಕ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಮತ್ತು ಇದೇ ರೀತಿ ವಿದೇಶದ ವ್ಯಕ್ತಿಗಳು ಅಂದ್ರೆ ದೇಶದ ಮಗು ಮತ್ತೆ ವಿದೇಶದಲ್ಲಿರುವಂತ ವ್ಯಕ್ತಿ ಅವರು ದತ್ತಕ್ಕೆ ತೆಗೆದುಕೊಳ್ಬೇಕಂತಂದ್ರು ಅವ್ರಿಗಿರುವಂತಹ ಪ್ರೊಸೀಜರ್ ಏನನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಆ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಾಗ್ತದೆ. ಮತ್ತಿನ್ನು ಇದನ್ನ ನಾನು ಒಂದು ಸ್ಟ್ಯಾಟಿಸ್ಟಿಕ್ ಅನ್ನ ನೋಡಿದ್ರೆ ಅಂದ್ರೆ ಅಂಕಿಅಂಶಗಳನ್ನ ಪರಿಗಣಿಸಿದರೆ 2010ರಿಂದ ನೀವು ಚೆಕ್ ಮಾಡ್ಕೊಂಡು ಹೋದ್ರೆ ಒಟ್ಟು ಅಂದ್ರೆ ದೇಶದ ಒಳಗಿನ ದತ್ತಕ ಮತ್ತು ವಿದೇಶದ ವ್ಯಕ್ತಿಗಳು ದತ್ತಕ ಮಾಡ್ಕೊಂಡದ್ದು ನೋಡಿದ್ರೆ 6,000, 5,000, 4,000, 3,000 ಈ ರೀತಿ ಇಷ್ಟೇ ಇದೆ. 2023-24 ಬಂದ್ರು ಇಷ್ಟೆಲ್ಲ ಸರಳೀಕೃತ ಮಾಡಿದ್ರು ಸಹಿತ ಹಿಂದಿನ ವರ್ಷ 4,000 ಮಕ್ಕಳನ್ನ ಮಾತ್ರ ದತ್ತಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಎಷ್ಟೋ ಲಕ್ಷಾಂತರ ಮಕ್ಕಳು ಅನಾಥ ಇದ್ರೂ ಸಹಿತ ಆ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡೋದಾಗ್ಲಿ ದತ್ತಕ್ಕೆ ಪಡೆಯುವಂತದಾಗಲಿ ಅವಕಾಶ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ಈ ಒಂದು ಕಾರಾ ಮತ್ತು ಕೇರಿಂಗ್ಸ್ ವೆಬ್ಸೈಟ್ ಹೋಗಿ ಅಲ್ಲಿ ಕೊನೆ ಪಕ್ಷ ನೀವು ದತ್ತಕ್ಕೆ ತೆಗೆದುಕೊಳ್ಳಕ್ ಆಗಲಿ ಬೇಡ ಆಗಿದ್ರು ನಿಮ್ಮ ಒಂದು ಮಾನ್ಯತೆ ದೃಷ್ಟಿಯಿಂದ ಪಾಲನೆ ಪೋಷಣೆ ಅಂದ್ರೆ ಕೇವಲ ನೀವು ದತ್ತಕ್ಕೆ ತೆಗೆದುಕೊಳ್ಳದೆ ಅದಕ್ಕೆ ಮಗುವಿಗೆ ತಂದೆ ತಾಯಿ ಆಗದೆ ಅದಕ್ಕೆ ಆಸ್ತಿಯನ್ನು ಕೊಡದೆ ಕೇವಲ ನೀವು ಆ ಮಗುವಿಗೆ ಕಾಳಜಿ ಮಾಡ್ಬೇಕಂತಂದ್ರು ಸಹಿತ ಇದರಲ್ಲಿ ಒಂದು ವ್ಯವಸ್ಥೆ ಇದೆ. ಅದು ಫೋಸ್ಟರ್ ಕೇರ್ ಅಂತ ಹೇಳಿ ಇದರೊಳಗೆ ಹೋಗಿ ಪೇರೆಂಟ್ಸ್ ರಿಜಿಸ್ಟರ್ ಫಾರ್ ಫೋಸ್ಟರ್ ಕೇರ್ ಅಂತ ಬರ್ತದೆ. ಅದಕ್ಕೆ ಇಲ್ಲಿ ನ್ಯೂ ರಿಜಿಸ್ಟರಿಂಗ್ ಪೇರೆಂಟ್ಸ್ ಅಥವಾ ಆಲ್ರೆಡಿ ರಿಜಿಸ್ಟರ್ ಪೇರೆಂಟ್ಸ್ ಅಂತ ಇದೆ. ಸೊ ನ್ಯೂ ರಿಜಿಸ್ಟರಿಂಗ್ ಪೇರೆಂಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಅಲ್ಲಿ ನೀವು
ನೋಂದಣಿ ಮಾಡಿದ್ರೆ ನಿಮಗೆ ಅವರಲ್ಲಿ ಅವೈಲೇಬಲ್ ಇರುವಂತಹ ಮಗುವಿನ ಒಂದು ಪಟ್ಟಿಯನ್ನ ಕೊಡ್ತಾರೆ. ಆ ಮಗುವಿನ ಅದರೊಳಗೆ ತಾವು ಆಯ್ಕೆ ಮಾಡಿ ಯಾವ ಮಗುವಿನ ನಾವು ಲಾಲನೆ ಪೋಷಣೆ ಮಾಡ್ತೇವೆ ಅಂತ ಬಯಸಿರ್ತೀರಿ ಆ ಮಗುವಿನ ತಾವು ಲಾಲನೆ ಪೋಷಣೆಯನ್ನ ಮಾಡಬಹುದು. ಆ ಒಂದು ತಂದೆ ತಾಯಿ ರೀತಿಯಲ್ಲಿ ಲಾಲನೆ ಪೋಷಣೆ ಮಾಡಬಹುದು. ಆದ್ರೆ ದತ್ತಕ್ಕೆ ತೆಗೆದುಕೊಳ್ಳದೇನೆ ಮಾಡುವಂತ ಅವಕಾಶನು ಈ ಒಂದು ಸರ್ಕಾರದ ಯೋಜನೆಯಲ್ಲಿ ಅದೇ ಅನ್ನೋದನ್ನ ತಾವು ಗಮನಿಸಿ ಈ ರೀತಿ ಒಂದು ಸಾಮಾಜಿಕ ಸೇವೆಯನ್ನ ಒದಗಿಸುವಂತ ಅವಕಾಶನೂ ಇಲ್ಲಿ ಅದೇ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳಿದುಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.